ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ ಮೊದಲನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಕೃಷ್ಣ ಅನ್ನುವಂಥ ಪದದ ಅರ್ಥ ಏನು, ಮತ್ತು ಅಲ್ಲಿ ಕೃಷ್ಣ ಅಂತ ಅರ್ಜುನ ಯಾಕೆ ಕರೆದು ಅವನಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಕೃಷ್ಣ ಅಂತಂದ್ರೆ ಆಕರ್ಷಣೆ ಮಾಡುವಂಥವನು ಮತ್ತು ನಿತ್ಯಾನಂದ ಸ್ವರೂಪನಾಗಿರೋ ಕಾರಣದಿಂದ ಕೃಷ್ಣ ಅಂತ ಸಂಬೋಧನೆ ಮಾಡಿದ್ದಾನೆ. ಮತ್ತೆ ಇಲ್ಲಿ ಯಾಕೆ ಅವನನ್ನು ಕರೆದಿದ್ದಾನೆ ಅಂತಂದ್ರೆ, ಆ ರೀತಿ ಅವನು ಸರ್ವಶಕ್ತ ಮತ್ತೆ ಸರ್ವಜ್ಞ ಮತ್ತೆ ಪರಮೇಶ್ವರ ಕೂಡ ಆಗಿರೋದ್ರಿಂದ ತನ್ನ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡೋದಕ್ಕೆ ಭಗವಂತ ಸಮರ್ಥನಾಗಿದ್ದಾನೆ. ಅದರಿಂದ ತನಗೆ ಸರಿಯಾದ ಮಾರ್ಗದರ್ಶನ ಬೇಕು ಅನ್ನೋದಕ್ಕೆ ಅವನನ್ನು ಪ್ರಶ್ನೆ ಮಾಡ್ದ ಅನ್ನೋದು ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಕರ್ಮ ಸನ್ಯಾಸದ ಅರ್ಥ ಕರ್ಮಗಳನ್ನು ಸ್ವರೂಪತಃ ತ್ಯಾಗ ಮಾಡೋದಾ ಅಂತಂದ್ರೆ ಏನು? ಕರ್ಮಗಳನ್ನೇ ಮಾಡದೆ ಅಂದರೆ ಕೆಲಸಗಳನ್ನೇ ಮಾಡದೆ ಸುಮ್ಮನೆ ಇದ್ದು ಬಿಡೋದಾ? ಅದನ್ನು ಸ್ವರೂಪತಃ ಬಿಟ್ಟು ಬಿಡ್ಬೋದಾ? ಆ ಕೆಲಸನೇ ಮಾಡದೆ ಸುಮ್ಮನೆ ಇದ್ದು ಬಿಡಬೇಕು ಅಂತನ ಅರ್ಥ ಅಂತ ಇಲ್ಲಿ ಪ್ರಶ್ನೆ ಆಯಿತಾ. ಉತ್ತರ ಏನು ಅಂತಂದರೆ, 4ನೇ ಅಧ್ಯಾಯದಲ್ಲಿ ಭಗವಂತ ಎಲ್ಲೂ ಕೂಡ ಕರ್ಮಗಳನ್ನು ಸ್ವರೂಪತಃ ತ್ಯಾಗ ಮಾಡಬೇಕು ಅನ್ನುವಂಥ ಪ್ರಶಂಸೆಯನ್ನು ಮಾಡಲಿಲ್ಲ. ಅಂದರೆ ಅದನ್ನು ಕಂಪ್ಲೀಟಾಗಿ ಕೆಲಸನೇ ಮಾಡದೆ ಬಿಟ್ಬಿಡೋದಿದೆಯಲ್ಲ, ಅದು ಒಳ್ಳೆಯದು ಅಂತ ಎಲ್ಲೂ ಕೂಡ ಅವನಿಗೆ ಹೇಳಿಲ್ಲ. ಅದ್ರ ಬದಲಿಗೆ ಅರ್ಜುನನಿಗೆ ನೀನು ಕೆಲಸನೇ ಮಾಡದೆ ಸುಮ್ಮನೆ ಇದ್ಬಿಡು, ನೀನು ಸನ್ಯಾಸಿಯಾಗು ಅಂತ ಎಲ್ಲೂ ಕೂಡ ಹೇಳಿಲ್ಲ. ಆದರೆ ಇದಕ್ಕೆ ವಿಪರೀತವಾಗಿ ಅವನು ಅಲ್ಲಲ್ಲಿ ನಿಷ್ಕಾಮ ಭಾವದಿಂದ ಕೆಲಸವನ್ನು ಮಾಡು ಅಂತ ಹೇಳಿದ್ದಾನೆ ಆಯಿತಾ. ಯಾವುದೇ ಕಾಮನೆಯನ್ನು ಇಟ್ಕೊಳ್ದೆ ನೀನು ಕೆಲಸ ಮಾಡು ಅಂತ ಹೇಳಿದ್ದಾನೆ ಹೊರತು ಎಲ್ಲೂ ಕೂಡ ನೀನು ಕೆಲಸ ಮಾಡಬೇಡ ಅಂತ ಭಗವಂತ ಹೇಳಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ 4ನೇ ಅಧ್ಯಾಯದ 15 ಮತ್ತು 42ನೇ ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾನೆ. 4ನೇ ಅಧ್ಯಾಯದ 15ನೇ ಶ್ಲೋಕ ಯಾವುದಪ್ಪ ಅಂತಂದರೆ, ಏವಂ ಜ್ಞಾತ್ವಾ ಕೃತಂ ಕರ್ಮ ಅಂತ ಬರುತ್ತಲ್ಲ ಆ ಶ್ಲೋಕ. ಅದರಲ್ಲಿ ಏನು ಹೇಳಿದ್ದಾನೆ? ಪೂರ್ವಕಾಲದ ಮುಮುಕ್ಷುಗಳು ಕೂಡ ಅಂತಂದರೆ ಯಾರು ಮುಮುಕ್ಷುಗಳಾಗಿದ್ದಾರೋ ಹಿಂದಿನ ಕಾಲದಲ್ಲಿ, ಅವರೂ ಕೂಡ ಇದೇ ರೀತಿ ಈ ಒಂದು ತತ್ವಜ್ಞಾನವನ್ನು ಕರ್ಮಗಳ ಬಗ್ಗೆ ತಿಳ್ಕೊಂಡು ಕೆಲಸಗಳನ್ನು ಮಾಡಿದ್ದಾರೆ. ಅದರಿಂದ ನೀನು ಕೂಡ ನಿನ್ನ ಪೂರ್ವಜರು ಯಾವ ರೀತಿ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೋ ಅಂಥ ಕೆಲಸಗಳನ್ನೇ ನೀನು ಮಾಡು ಅಂತಂದ್ಬಿಟ್ಟು ಭಗವಂತ ಅಲ್ಲಿ ಕೆಲಸ ಮಾಡೋಕ್ಕೆ ಹೇಳಿದಾನೆ ಹೊರತು ಕೆಲಸವನ್ನು ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೋ ಅಂತ ಅವನು ಎಲ್ಲೂ ಹೇಳಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. 4ನೇ ಅಧ್ಯಾಯದ 15ನೇ ಶ್ಲೋಕ ಆಯ್ತಲ್ವ. ಇನ್ನು 42ನೇ ಶ್ಲೋಕ ಅದರಲ್ಲಿ ಏನು ಹೇಳ್ತಾ ಇದ್ದಾನೆ? ತಸ್ಮಾದ್ ಅಜ್ಞಾನ ಸಂಭೂತಂ ಅನ್ನುವಂಥ ಶ್ಲೋಕ ಬರುತ್ತಲ್ಲ ಅದು. ಅದರಲ್ಲಿ ಹೇಳ್ತಾನೆ, ಹೇ ಭರತವಂಶಿಯಾದ ಅರ್ಜುನ, ನೀನು ಹೃದಯದಲ್ಲಿ ಸ್ಥಿತವಾಗಿರುವಂತಹ ಈ ಅಜ್ಞಾನದಿಂದ ಹುಟ್ಟಿದೆಯಲ್ಲ ನಿನ್ನ ಸಂಶಯಗಳು, ಆ ಸಂಶಯವನ್ನು ವಿವೇಕ ಜ್ಞಾನರೂಪಿ ಖಡ್ಗದಿಂದ ಅದನ್ನು ಛೇದಿಸಿ ಸಮತ್ವರೂಪಿ ಅಂದರೆ ಸಮಸ್ಥಿತಿಯಲ್ಲಿ ನೋಡುವಂಥ ಆ ಒಂದು ಕರ್ಮಯೋಗದಲ್ಲಿ ನೀನು ಸ್ಥಿತನಾಗ್ಬಿಡು, ಮತ್ತು ಯುದ್ಧಕ್ಕೆ ಎದ್ದು ನಿಲ್ಲು ಅಂತ ಹೇಳ್ತಾ ಇದ್ದಾನೆ. ಯುದ್ಧನ ನೀನು ಮಾಡಬೇಡ, ನೀನು ಸನ್ಯಾಸಿಯಾಗಿ ನೀನು ಸುಮ್ಮನೆ ಕೂತ್ಕೋ ಅಂತ ಹೇಳಿಲ್ಲ ಅಲ್ಲಿ. ನೀನು ಜ್ಞಾನವನ್ನು ಪಡ್ಕೊಂಡು ವಿವೇಕದ ಮೂಲಕ ಆ ಅಜ್ಞಾನ ಅನ್ನೋದನ್ನು ಕತ್ತರಿಸ್ಬಿಟ್ಟು ನೀನು ಯುದ್ಧ ಮಾಡು, ಎದ್ದು ನಿಲ್ಲು, ನೀನು ಯುದ್ಧ ಮಾಡು ಅಂತ ಹೇಳಿದ್ದಾನೆ ಹೊರತು ಅಲ್ಲಿ ಯುದ್ಧ ಮಾಡಬೇಡ ಅಂತ ಹೇಳಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಅದಕ್ಕೋಸ್ಕರನೇ ಇಲ್ಲಿ ಕರ್ಮ ಸನ್ಯಾಸದ ಅರ್ಥ ಕರ್ಮಗಳನ್ನು ಸ್ವರೂಪತಃ ತ್ಯಾಗ ಮಾಡೋದಲ್ಲ. ಕರ್ಮ ಸನ್ಯಾಸದ ಅರ್ಥ ಏನಪ್ಪ ಅಂತಂದರೆ, ಎಲ್ಲ ಕರ್ಮಗಳಲ್ಲಿ ಆ ಕರ್ತೃತ್ವದ ಅಭಿಮಾನ ಇರಬಾರ್ದು. ಆ ಅಭಿಮಾನ ರಹಿತನಾಗಿ ಗುಣಗಳಲ್ಲಿ ವರ್ತಿಸ್ತಾ ಇದೆ ಅಂತ ನಾವು ತಿಳ್ಕೋಬೇಕು ಅನ್ನೋದನ್ನು ಹೇಳಿದ್ದಾನೆ. ನಾನಲ್ಲಿ ಏನೋ ಒಂದು ಮಾಡ್ತಾ ಇದ್ದೀನಿ ಅನ್ನುವಂಥ ಮನೋಭಾವನೆ ಇಟ್ಕೊಂಡು ನಾವು ಕೆಲಸಗಳನ್ನು ಮಾಡ್ತಿರ್ತೀವಲ್ವಾ, ಆ ರೀತಿ ಅಲ್ಲ. ಅದು ಗುಣಗಳೇ ತಮ್ಮ ಗುಣಗಳಲ್ಲಿ ವರ್ತನೆ ಮಾಡ್ತಾ ಇದೆ. ಈಗ ರಜೋಗುಣ ಇರೋರಿಗೆ ರಜೋಗುಣದ ಕೆಲಸಗಳು ಮಾಡ್ತಾ ಇರ್ತಾರೆ, ತಮ್ಮ ಗುಣ ಇರೋರು ತಮ್ಮ ಗುಣದ ಕೆಲಸ ಮಾಡ್ತಾ ಇರ್ತಾರೆ, ಸತ್ವಗುಣ ಇರೋರು ಸತ್ವಗುಣ ಕೆಲಸ ಮಾಡ್ತಾ ಇರ್ತಾರೆ. ಅದರ ಮಿಶ್ರಣದಲ್ಲಿ ಕೆಲಸಗಳು ತಂತಾನಾಗಿ ನಡೀತಾ ಇದೆ ಅಂತ ತಿಳ್ಕೋಬೇಕು. ಅಲ್ಲೆಲ್ಲೂ ಕೂಡ ನಮಗೆ ನಾನು ಮಾಡ್ತಾ ಇದ್ದೀನಿ ಅನ್ನುವಂಥ ಕರ್ತೃತ್ವದ ಅಭಿಮಾನ ಇರಬಾರದು. ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಈ ಒಂದು ವಿಚಾರದ ಬಗ್ಗೆ 3ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಅದು ಏನು ಹೇಳಿದ್ದಾನೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.